ಒಗೆಯೋ ಬಟ್ಟೆ ಇದ್ರೆ ಕೊಡಿ, ಅದಕ್ಕೆ ದೋಬಿಗೆ ಹಾಕ್ತಾ ಇದಾರೆ. ಅದಕ್ಕೆನ ಡೋಬಿಗೆ ಹಾಕ್ತಾ ಇದ್ದೀರಾ? ಇಲ್ಲಪ್ಪ, ಒಗೆಯೋ ಬಟ್ಟೆನ ಅದಕ್ಕೆ ದೋಬಿಗೆ ಕೊಡ್ತಾ ಇದಾರೆ. ನೀವ್ ಇವತ್ತು ನಿಮ್ ಬಟ್ಟೆಗಳನ್ನ ದೋಬಿಗೆ ಹಾಕ್ಬೇಡಿ. ಯಾಕೆ? ಇವತ್ತು ಹಾಕಿದ್ರೆ ಏನಾಗುತ್ತೆ? ಇವತ್ತೇನಿದ್ರು ನನ್ ಬಟ್ಟೆ ನನ್ ಗಂಡನ ಬಟ್ಟೆ. ಒಗೆಯೋ ದೋಬಿ ಮಧ್ಯದಲ್ಲಿ ನಿಮ್ದೇನ್ ಲಾಭಿ? ನಮ್ಮಿಬ್ರ ಬಟ್ಟೆ ಮಿಕ್ಸ್ ಆಗ್ಬಿಟ್ರೆ ಮಿಕ್ಸ್ ಆದ್ರೆ ಏನಾಗುತ್ತೆ? ಹೋದ್ಸಲ ನೋಡಿದ್ನಲ್ಲ, ನನ್ ಬಟ್ಟೆನೆಲ್ಲ ನಿನ್ ಬಟ್ಟೆ ಜೊತೆ ಸೇರಿಸ್ಬಿಟ್ಟಿದ್ದ. ನಾನೇ ಬಟ್ಟೆ ಜಿಂಕೆ ಹೋಗ್ಬೋದು. ಯಾರು ಜಿಂಕೆ? ನನ್ನ ಹೆಂಡತಿ. ಅವಳು ನನ್ ಸೈಜೇ ಇದ್ದಾಳೆ, ಜಿಂಕೆ ಅಂತೆ. ಗಂಡನ್ ಕಣ್ಗೆ ಹೆಂಡತಿ ಯಾವತ್ತಿದ್ರು ಜಿಂಕೆನೆ. ಜಿಂಕೆ ಮರೀನಾ ಜಿಂಕೆ ಮರೀನಾ ಅಂತ ಹಾಡೇಳು, ಈ ಕೋತಿ ಮರಿನ್ ಕಟ್ಕೊಂಡು. ನಾನಾದ್ರೂ ಪರವಾಗಿಲ್ಲ, ಪಾಪ ನಮ್ ಬಾವ ಆನೆನೇ ಕಟ್ಕೊಂಡ್ಬಿಟ್ಟಿದ್ದಾನೆ. ನೀನ್ ಯಾವತ್ತು ದೋಬಿಗೆ ಬಟ್ಟೆ ಕೊಡ್ಬೇಡಿ, ಹೋದ್ರ? ಆಯ್ತು, ನಿಮ್ ದೋಬಿನ ನೀವೇ ಇಟ್ಕೊಳ್ಳಿ. ನೀವು ಬನ್ನಿಪ್ಪ, ನನ್ ಬಟ್ಟೆನ ನೀವೇ ಒಗಿರುವಂತೆ. ಹುಡುಗಿ ಫೋಟೋ. ಬಿ ಅಂತಿದೆ. ಏ ಪಲ್ಲು ಬಿಟ್ಲಾ, ಬಂದ್ರು ಇಲ್ಲಿ. ಅದಕ್ಕೆ ನನ್ ಕೈಲಿ ನಿಮ್ ಬಟ್ಟೆಗಳನ್ನು ಒಗ್ಯಾಕಾಗಲ್ಲ. ಅಯ್ಯೋ, ನೀವ್ ಯಾಕಪ್ಪ ಒಗಿತೀರಾ? ಶಾಮೀನಾದ್ರು ಒಗಿತಾರೆ ಬಿಡಿ. ಏನೋ ಆಗ್ಲೇ ಅನ್ಬಿಟ್ಟೆ, ಅದಕ್ಕೆ ಯಾಕೆ ರೇಗಿಸ್ತೀರಾ? ಬಿಟ್ಲಾ, ಬಿ ಅಂದ್ರೇನೋ? ಬಿ ಅಂದ್ರೆ ಪಂಗ್ನಾಮ. ಯಾರ್ಗ ಹಾಕ್ತೀರಾ? ಯಾರು ನನ್ಗೆ ಹಾಕ್ಬಿಟ್ಟಿದ್ದಾರೆ. ಪಲ್ಲು, ಅದಕ್ಕೆ ಯಾಕೆ ಬೇಜಾರು ಮಾಡ್ಕೊಂಡು ಹೋದ್ರು? ನೀವು ಅವ್ರ ಬಟ್ಟೆ ಒಗಿಯಲ್ಲ ಅಂತ ಪಂಗ್ನಾಮ ಹಾಕಿದ್ರಲ್ಲ, ಅದಕ್ಕೆ. ಹಲೋ ಸುಮಾ. ಹಾ ಹೇಳಿ ಜಾಜಿ, ಹೇಗಿದ್ದಾನೆ ನಿನ್ ಎಳೆ ಗಂಡ? ಎಳೆ ಗಂಡನ್ ಕಟ್ಕೊಂಡ್ರೆ ಕಷ್ಟ ಆಗತ್ತೆ ಅಂತ ಈಗೀಗ ಅನಿಸ್ತಾ ಇದೆ ಕಣೆ. ನನ್ ಗಂಡನ ಕಣ್ಣು ಯಾವಾಗ್ಲೂ ಕಾಂಪೌಂಡ್ ಇಂದ ಆಚೆನೆ ಇರುತ್ತೆ. ಬಾಗಲ್ ತುಂಬಾ ನೀನೇ ನಿಂತ್ಕೊಂಡ್ರೆ ನೋಟ ಹೊರಗಡೆ ಹೋಗೋದಿಲ್ಲ. ಆದ್ರೂ ನನ್ ಕಣ್ ತಪ್ಸಿ ಹುಡುಗಿರ ಹತ್ರ ಮಾತಾಡ್ತಿರ್ತಾರೆ. ನಮ್ಮ ಮಹಿಳಾ ಸಂಘದ ಪ್ರೆಸಿಡೆಂಟ್ ಪ್ರಮಿಳಾ ಹತ್ರ ಅಂತೂ ಗಂಟೆ ಮಾತಾಡ್ತಾರೆ. ಅಷ್ಟಕ್ಕೆಲ್ಲ ಅನುಮಾನ ಪಟ್ರೆ ಆಗತ್ತೇನೆ? ಅನುಮಾನ ಪಡೋಂತ ದಾಖಲೆಗಳು ಸಿಕ್ಕಿದೆ ಕಡೆ. ಏನು ಗರ್ಲ್ ಫ್ರೆಂಡ್ ಜೊತೆ ಬಾಲ್ಕನಿಯಲ್ಲಿ ಕುತ್ಕೊಂಡು ಸಿನಿಮಾ ನೋಡ್ತಾರಾ? ಮೊನ್ನೆ ಅವ್ರ ಶರ್ಟ್ ಮೇಲೆ ಇಷ್ಟುದ್ದದ್ ಕೂದಲು ಸಿಕ್ತು. ಅದು ನಿಂದಲ್ವಾ? ನನ್ ತಲೆ ಅಂತ ಅದೃಷ್ಟ ಮಾಡಿಲ್ಲ ಬಿಡು. ಇವತ್ತು ಅವ್ರ ಪ್ಯಾಂಟ್ ಶೇಪ್ ಅಲ್ಲಿ ಒಂದ್ ಫೋಟೋ ಸಿಕ್ತು, ಜೊತೆಗೆ ಒಂದ್ ಕರ್ಚೀಫು, ಅದ್ರ ಮೇಲೆ ಪಿ ಅನ್ನೋ ಅಕ್ಷರ ಬೇರೆ ಇದೆ. ಪಿ ಅಂದ್ರೆ ಪಾಂಡುರಂಗ ಅಂತ ಯಾಕಾಗಿರ್ಬಾರ್ದು? ಯೋ, ಇದು ಲೇಡೀಸ್ ಕರ್ಚೀಫು ಕಣೆ. ಹಾಗಿದ್ಮೇಲೆ ಪಿ ಅಂದ್ರೆ ಹುಡುಗಿ ಹೆಸರೇ ಆಗಿರೋ. ಅವರು ನನ್ಗಿಂತ ವಯಸ್ಸಲ್ಲಿ 8 ವರ್ಷ ಚಿಕ್ಕವರು ಅಂತ ಯಾರಿಗೂ ಗೊತ್ತಾಗ್ಬಾರ್ದು ಅಂತ ನಾನು ಅವ್ರ ತಲೆಗೆ ವೈಟ್ ಪೇಂಟ್ ಹಚ್ಚಿ ಸಾಕಾಗೋಯ್ತು. ಇಷ್ಟು ವೈಟ್ ಪೇಂಟ್ ನಾನು ವಿಧಾನಸೌಧಕ್ಕೆ ಬಳದಿದ್ರೆ ಇಷ್ಟೊತ್ತಿಗೆ ವಿಧಾನಸೌಧ ಅಮೆರಿಕದ ವೈಟ್ ಹೌಸ್ ಆಗಿರೋದು. ನಿನ್ ದುಃಖ ಏನು ಅಂತ ನನ್ಗೆ ಅರ್ಥ ಆಯ್ತು ಬಿಡು ಜಾಜಿ. ಈ ಕರ್ಚೀಫ್ ಕೊಟ್ಟ ಪಿ ಅಕ್ಷರದೋಳು ಯಾರು ಅಂತ ನನ್ ಕಂಡು ಹಿಡಿಲೇಬೇಕು. ಇದರಲ್ಲ ನಿಮ್ ಹುಡುಗರು. ಅಯ್ಯೋ, ಅವ್ರ ಪ್ರಯೋಜನ ಇಲ್ಲ ಕಣೆ. ನಾನ್ 1 ಮಸಾಲೆ ದೋಸೆ ಕೊಡ್ಸಿದ್ರೆ ನನ್ ಕಡೆ, 2 ಮಸಾಲೆ ದೋಸೆ ಕೊಡ್ಸಿದ್ರೆ ನಮ್ಮ ಯಜಮಾನ್ರ ಕಡೆ. ಇವ್ರು ನಂಬಿನೇ ನಾನು ಹಾಳಾಗೋಗಿತ್ತು. ಯೋಚನೆ ಮಾಡ್ಬೇಡ, ನಾನು ಈಗ್ಲೇ ನಿಮ್ ಮನೆಗೆ ಬರ್ತಾ ಇದ್ದೀನಿ. ನಿನ್ ಗಂಡ ಎಲ್ಲಿ ಹೋಗ್ತಾನೆ ಎಲ್ಲಿ ಬರ್ತಾನೆ ಅನ್ನೋ ವಿಷಯ ನಿನಗೆ ತಿಳಿಯೋ ಹಾಗೆ ಮಾಡ್ತೀನಿ. ಸ್ವಲ್ಪ ದುಡ್ಡು ಖರ್ಚಾಗತ್ತೆ ಅಷ್ಟೇ. ಅಮ್ಮಮ್ಮ ಅಂದ್ರೆ ಒಂದ್ 50,000. 50,000ನಾ? ಗಂಡನ್ಗಿಂತ 50,000 ರೂಪಾಯಿ ಏನ್ ದೊಡ್ಡದಲ್ಲ. ನಾನ್ ಕೊಡ್ತೀನಿ ಬಾ. ಸರಿ ಸರಿ, ಈಗ್ಲೇ ಬಂದೆ. ಸುಮಾರು ಬರ್ಬೇಕು. ಏನು ಜಾಜಿ ಆಂಟಿ ನೋಡಕ್ ಬಂದ್ರ? ಹೌದು, ನಿನ್ಗೆ ಹೇಗೆ ಗೊತ್ತಾಯ್ತು? ಈ ಮನೆಯಲ್ಲಿ ಹಿತ್ತಾಳ ಕಿವಿ ಇನ್ಯಾರ್ಗಿದೆ? ಅಂದ್ರೆ ನೀನ್ ಜಾಜಿ ಬಗ್ಗೆ ಹೇಳ್ತಾ ಇದೀಯಾ? ಮತ್ತಿನ್ನೇನು, ಜಾಜಿ ಆಂಟಿ ಕಿವಿ ಒಳ್ಳೆ ಆನೆ ಕಿವಿ ತರ ಇದೆ. ಮನೆಯಲ್ಲಿ ಒಂದಲ್ಲ ಒಂದ್ ಸರ್ಕಸ್ ನಡೀತಾನೆ ಇರುತ್ತೆ. ಮನೇಲೆ ಸರ್ಕಸ್ ಕಂಪನಿ ಇದ್ರೆ ನೀವೆಲ್ಲ ಏನಾಗ್ತೀರಾ? ಎಮ್ಮೆಸಿ ಅತ್ತೆ, ಈ ಮನೆಯಲ್ಲಿ ನೀವೊಬ್ರೆ ನಂಗೆ ಇಷ್ಟು ಪ್ರೀತಿಯಿಂದ ಕರೆಯೋದು. ನನಗ್ ತಾನೇ ಬೀಳಿ ಯಾರಿದ್ದಲ್ಲಮ್ಮ ಪ್ರೀತಿಸೋಕೆ. ಬಂದಿರೋದು ಯಾರು? ಜಾಜಿ ಆಂಟಿ ಫ್ರೆಂಡ್ ಸುಮಾ. ನಮ್ಮ ಮನೆಗೆ ಒಂದು ಧರ್ಮಚಕ್ರ ಕಟ್ಟಿ ಹೋಯ್ತಾ? ಕೇಳ್ಕೊಂಡ್ಬರ್ತೀನಿ ರೀ. ಬೇಡ ಕಣಿ, ಆಮೇಲೆ ಅವಳು ಬಂದು ಬಿಡ್ತಾಳೆ. ಯಾರು? ಆನೆ. ಆ ಸುಮ್ಮ ಬಂದಿರೋದು ಯಾಕಂತೆ? ಕಿವಿ ಚುಚ್ಚೋಕೆ. ನನ್ನ ಸೊಸೆ ಈ ವಯಸ್ಸಿನಲ್ಲಿ ಆ ಶಾಸ್ತ್ರ ಮಾಡ್ಕೋತಾಳಂತ. ಓ ಅತ್ತೆ, ಕಿವಿ ಚುಚ್ಚೋದು ಅಂದ್ರೆ ಅದಲ್ಲ, ಪಿಟ್ಟಿಂಗು. ನಮ್ಮ ಕಾಲದಲ್ಲಿ ಕಚ್ಚೋಳ್ ಜಾಸ್ತಿ ಇದ್ಲು, ಈ ಕಾಲದಲ್ಲಿ ಚುಚ್ಚೋಳ್ ಜಾಸ್ತಿ. ಹಾಯ್ ಜಾಜಿ. ಆಯ್ತು ಸುಮಾ. ಜಾಜಿ, ಗಂಡನ್ ಮೇಲೆ ಗಮನ ಇರ್ಬೇಕು. ಅವ್ರು ಪ್ರತಿಯೊಂದು ಹೆಜ್ಜೆನ್ನು ಚೆಕ್ ಮಾಡ್ತಾ ಇರ್ಬೇಕು. ಅದೇ ಹೇಗೆ? ಅದಕ್ಕೆ ಅಂತಾನೆ ಈ ಪೆನ್ ತಂದಿದ್ದೀನಿ, ತಗೋ. ಓ, ಈ ಪೆನ್ ತಗೊಂಡು ಅವ್ನ್ ಮಾಡೋ ತಪ್ಪನೆಲ್ಲ ಬರ್ದಿಡ್ಬೇಕಾ? ಜಾಜಿ, ಇದು ಅಂತಿಂತ ಪೆನ್ ಅಲ್ಲ, ಕ್ಯಾಮ್ರಾ ಪೆನ್. ಕ್ಯಾಮ್ರಾ ಪೆನ್ನ? ಇದನ್ನ ನಿನ್ ಗಂಡನ್ ಜೊಬ್ನಲ್ಲಿ ಸಿಕ್ಸಿದ್ರೆ ಸಾಕು. ಅವನು ಎಲ್ಲಿ ಹೋಗ್ತಾನೆ ಎಲ್ಲಿ ಬರ್ತಾನೆ ಅನ್ನೋದನ್ನ ಈ ಮಾನಿಟರ್ ತೋರಿಸುತ್ತೆ. ಓ, ವಿಟ್ಲಾಚಾರಿ ಸಿನಿಮಾಗಳಲ್ಲಿ ಮಂತ್ರವಾದಿಗೆ ಈ ಶಕ್ತಿ ಇರ್ತಾ ಇತ್ತು. ಕಾಡಲ್ಲಿ ಕುತ್ಕೊಂಡು ಕನ್ನಡಿ ನೋಡಿದ್ರೆ ಅರಮನೆಯಲ್ಲಿ ರಾಜ್ಕುಮಾರಿ ಏನ್ ಮಾಡ್ತಿದ್ದಾಳೆ ಅನ್ನೋದು ಗೊತ್ತಾಗ್ತಿತ್ತು. ಇದು ಹಾಗೆ. ಅದ್ ಸರಿ, ಈ ಕ್ಯಾಮ್ರಾ ಪೆನ್ ಹೇಗೆ ಕೆಲಸ ಮಾಡುತ್ತೆ? 1 ನಿಮಿಷ ಇರು, ಬಂದೆ.
ಏನಾಯ್ತು? ನಾರ್ಮಲಿ ಹುಡುಗಿರ್ ನಂಗೆ ಡಿಕ್ಕಿ ಹೊಡೆದಾಗ ಒಂಥರ ಆಗುತ್ತೆ, ಇವಾಗ ಏನು ಆಗ್ಲೇ ಇಲ್ವಲ್ಲ? ಡಿಕ್ಕಿ ಹೊಡೆದಿದ್ದು ಹುಡುಗಿ ಅಲ್ಲ, ಆಂಟಿ. ಏನ್ ಬೇಕಾಗಿತ್ತು ಮೇಡಮ್? ಅದು ಒಂದ್ ಲೋಟ ನೀರ್ ಬೇಕಾಗಿತ್ತು. ಒಂದ್ ಲೋಟ ನೀರ್ಗೆ ಈ ಟ್ಯಾಂಕ್ಗೆ ಡಿಕ್ಕಿ ಹೊಡೆಯದ? ಸಾರಿ. ಇವಾಗ ಏನೋ ಒಂಥರ ಆಯ್ತು. ನಿಮಗೂ ನೀರ್ ಬೇಕಾ? ಬೇಡ, ಡಿಕ್ಕಿ ಬೇಕು. ವಿಟ್ಲ, ಈ ಆಂಟಿ ತುಂಬಾ ತುಂಟಿ. ವಿಟ್ಲ ಎಲ್ಲ ಇದ್ಯಾ? ನಾನಿಲ್ಲಿ. ಈಗ ನೋಡ್ತಾ ನಿನಗೆ ಗೊತ್ತಾಗತ್ತೆ. ಜಾಜಿ ಅವ್ರನ್ನ ನೋಡಕ್ಕೆ ಜಿಂಕೆ ಮರಿ ಬಂದಿದ್ಯಲ್ಲೋ? ಅದು ಜಿಂಕೆ ಅಲ್ಲ, ಆಂಟಿ. ಹೌದು ಹೌದು, ಆಂಟಿ ಜಿಂಕೆ. ಅವ್ರಿಗೆ ಹೇಳಿ ಇನ್ನೊಂದ್ಸಲ ಡ್ಯಾಶ್ ಹೊಡ್ಸ. ಯಾಕೋ? ಇನ್ನೊಂದ್ಸಲ ಒಂಥರ ಆಗ್ಲಿ ಅಂತ. ಲೇ ಬಂದು ನಮ್ ಪಾಂಡ್ರಂಗ್ ಮಾವನ್ ಕೇಳಿದ್ರೆ ದೋಸೆಗೆ ದುಡ್ಡು ಕೊಡ್ತಾರೇನಾ? ಅವನು ಮಾನ್ ಜುಗ್ಗ ಕಣೋ, ದೋಸೆಗೆ ದುಡ್ಡು ಕೇಳಿದ್ರೆ ಬಿಟ್ಟಿ ಚಟ್ನಿ ತಿನ್ಕೊಂಬ ಅಂತಾನೆ. ಏನೇ ಇದು? ಪಿಕ್ಚರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ವಾಯ್ಸ್ ಯಾಕೋ ಗೊರಗೊರ ಅನ್ನತ್ತೆ. ಸ್ಯಾಟಲೈಟ್ ಕನೆಕ್ಷನ್ ಕಡೆ, ಅದಕ್ಕೆ ಲೈಟ್ ಗಿಂತ ವಾಯ್ಸ್ ಸ್ಲೋ ಆಗಿರುತ್ತೆ, ಗುರುಗುರ ಅನ್ನತ್ತೆ. ನಾನೆಲ್ಲೋ ಮಾನಿಟರ್ ನೆಗಡಿ ಆಗಿದೆ ಅನ್ಕೊಂಡ್ಬಿಟ್ಟೆ. ಮೋಡಗಳ ಅಡ್ಡ ಬಂದಾಗ ಧ್ವನಿ ಸರಿಯಾಗಿ ಕೇಳಿಸಲ್ಲ. ಒಂದ್ ನಿಮಿಷ ಬಂದೆ. ಏನ್ ಮೇಡಮ್ ಹೋಗ್ತಾ ಬರ್ತಾ ಡಿಕ್ಕಿ ಹೊಡಿತಾ ಇದ್ರಾ? ಏನ್ ಸಮಾಚಾರ? ಸುಮ್ಮನೆ ಇರೋ ವಿಟ್ಲ, ಹಂಗೆಲ್ಲ ಮಾತಾಡ್ಬೇಡ. ಯಾಕ? ಇನ್ನೊಂದ್ಸಲ ಡಿಕ್ಕಿ ಸಿಗಲ್ಲ. ಅದು ಈ ಲೋಟ. ಇನ್ನೊಂದ್ ಲೋಟ ನೀರ್ ಬೇಕಿತ್ತ? ಈ ಲೋಟನ ಸ್ವಲ್ಪ ಒಳಗಡೆ ಇಟ್ಬಿಡ್ತೀರಾ? ಡಿಕ್ಕಿ ತಗೊಳ್ಳಿ ಜಾಜಿ, ಹುಷಾರು. ಥ್ಯಾಂಕ್ ಯು ಕಣೆ. ಇನ್ ಮುಂದೆ ನನ್ ಗಂಡ ಯಾವ್ದೇ ಹುಡುಗಿನ ಮೀಟ್ ಮಾಡಿದ್ರು ಈ ಮಾನಿಟ್ರು ನನಗೆ ಚಾಡಿ ಹೇಳುತ್ತಲ್ವಾ? ಚಾಡಿ ಮಾತಲ್ಲಿ ಸುಳ್ಳು ಮಿಕ್ಸ್ ಆಗಿರುತ್ತೆ, ಆದ್ರೆ ಈ ಮಾನಿಟರ್ ಹೇಳೋದಿಲ್ಲ ಸತ್ಯ ಕಣೆ. ನಾನು ಬರ್ತೀನಿ. ಇರೇ ಕಾಫಿ ಕುಡ್ಕೊಂಡು ಹೋಗುವಂತೆ. ಅಯ್ಯೋ, ಕಾಫಿ ಬೇಡಮ್ಮ. ಮತ್ತೆ 50,000 ಕೊಟ್ಬಿಟ್ರೆ ಸಾಕು. ರೀ ಏನ್ ಮೇಡಮ್ ಅವ್ರೆ ಇವತ್ತು ಇಷ್ಟೊಂದು ಖುಷಿ ಖುಷಿಯಾಗಿದ್ದೀರಾ? ರೀ, ಇನ್ ಮುಂದೆ ನೀವು ಮನೆ ಲೆಕ್ಕ ಬರೆಯಕ್ಕೆ ಉಪಯೋಗಿಸ್ತಿದ್ರಲ್ಲ ಪೆನ್ನು, ಅದನ್ನ ಉಪಯೋಗಿಸ್ಬೇಡ್ರಿ. ಯಾಕ್ರಿ? ನೋಡ್ತಿದ್ದೀರಲ್ಲ ಮನೆ ಖರ್ಚು ಎಷ್ಟು ಜಾಸ್ತಿ ಆಗ್ತಾ ಇದೆ, ಅದಕ್ಕೆ ಇನ್ ಮುಂದೆ ಈ ಪೆನ್ ಉಪಯೋಗಿಸಿ. ಏನು ನಿಮ್ಮ ಕಡೆಯಿಂದ ನಮಗೆ ಪ್ರೆಸೆಂಟೇಷನ್? ಹಾಗೆ ಅನ್ಕೊಳ್ಳಿ. ಫ್ರಮ್ ಜಾಜಿ ವಿತ್ ಲವ್. ಮತ್ತೆ ಈ ಪೆನ್ನು ನಿಮ್ಮ ದಪ್ಪನೇ ಇಲ್ವಲ್ಲ ರೀ? ರೀ, ಇದು ವಾಸ್ತು ಪ್ರಕಾರ ಮಾಡಿಸಿರೋ ಪೆನ್ನು. ಮೇಡಮ್ ಅವರೇ, ಸಿಎಂ ಹಿಡಿಯೋ ಕುರ್ಚಿಯಿಂದ ಹಿಡಿದು ಬರೆಯೋ ಪೆನ್ವರೆಗೂ ವಾಸ್ತು ಆಗ್ಬಿಟ್ರೆ ನಮ್ಮ ದೇಶ ಉದ್ಧಾರವಾಗದೋದ್ರೆ ಹೇಗ್ರಿ? ಹೌದು ರೀ, ಎಲ್ಲ ವಾಸ್ತುನೇ. ವಾಸ್ತು ಪ್ರಕಾರ ಈ ಪೆನ್ನು ನಿಮ್ ಎಡಗಡೆ ಜೇಬಲ್ಲಿ ಹೀಗಿರ್ಬೇಕು. ಹೋಗ್ಲಿ, ಅವಾಗ ಬರಿಬೋದಾ? ಅಯ್ಯೋ, ಮುಂದಿನ ಹುಣ್ಣಿಮೆ ಕಳಿಯೋವರೆಗೂ ಆ ಪೆನ್ನು ತೆಗಿಲೇಬಾರ್ದು. ಯಾಕೆ ಮೇಡಮ್ ಅವರೇ? ಅಲ್ಲಿವರೆಗೂ ನಿಮ್ಗೆ ನಾಗದೋಷ ಇದೆ. ಏನು ಯಜಮಾನ್ರೆ, ಏನು? ಈ ತಿಂಗಳು ದಿನಸಿ ತರೋದೇ ಬೇಡ, ಇರೋದೇ ಅಡ್ಜಸ್ಟ್ ಆಗುತ್ತೆ. ಅಂದ್ರೆ ಈ ತಿಂಗಳು ನನಗೆ 5,000 ರೂಪಾಯಿ ಉಳಿತಾಯ. ಏನ್ ಮಗ, ನಾಡು ಬಂದ್ ಬಾಯಿ ಬಿತ್ತ? ರೀ, ಪ್ರತಿ ತಿಂಗಳು 5,000 ರೂಪಾಯಿದು ಇಂಪೋರ್ಟೆಡ್ ಕಾಸ್ಮೆಟಿಕ್ಸ್ ತಂದು ಕೊಡ್ತಿದ್ದಿಲ್ಲ, ಈ ತಿಂಗಳು ಬೇಡ. ಹೋದ ತಿಂಗಳದ್ದು ತುಂಬಾ ಮಿಕ್ಬಿಟ್ಟಿದೆ, ಅದನ್ನೇ ಬೆಳ್ಕೊತೀನಿ. ಮತ್ತೆ 5,000 ರೂಪಾಯಿ ಉಳಿತಾಯ. ಏನ್ ಮಗ, ಮತ್ತೆ ಲಾಡು ಬಾಯಿಗೆ ಬಿತ್ತ? ಯಾರಿಗುಂಟು ಯಾರಿಗಿಲ್ಲ, ಜೀವನವೆಲ್ಲ ಬರೀ ಬೆಲ್ಲ. 100 ಹೂಗಳಿದ್ದರೂ ಈ ಹೂವೇ ಬೇರೆ. ಏನು ನನಗೋಸ್ಕರನೇ ಇಲ್ಲಿ ಇಟ್ಕೊಂಡು ಕಾಯ್ತಾ ಇದ್ದ? ಮತ್ತೆ ನೀನು ಅರ್ಧ ಗಂಟೆಯಿಂದ ನಿಮ್ಗೋಸ್ಕರನೇ ಕಾಯ್ತಾ ಇದ್ದೀನಿ. ಇಲ್ಲಿ ಇಟ್ಕೊಂಡು ಯಾಕೆ ಕಾಯಕ್ಕೆ ಹೋದೆ? ಮನೆಗೆ ಬಂದ್ಬಿಡ್ಬೇಕಿತ್ತು. ಬೇಡಪ್ಪ, ಮನೇಲಿ ನಿಮ್ ಹೆಂಡ್ತಿರ್ತಾಳೆ, ಅವಳ ನೋಡಿದ್ರೆ ನಂಗೆ ಭಯ ಆಗುತ್ತೆ. ಅದು ಸರಿ ಬಿಡು. ಮೊದಲನೇ ಬಾರಿ ನಾನು ಹೆಂಡತಿ ನೋಡ್ಬಿಟ್ರೆ ಮನ್ನೆರಗಡದಲ್ಲಿರೋ ಆನೆ ನೋಡ್ದಂಗೆ ಆಗುತ್ತೆ ಅಲ್ವಾ? ಜಾಜಿ, ನಿನ್ ಗಂಡ ಯಾವ್ದೋ ಹುಡುಗಿನ ಮೀಟ್ ಮಾಡಿದಾರೆ. ಯಾರ ಹುಡುಗಿ? ಪವಿತ್ರ ಅಂತ ಅವರೇ ಹೇಳಿದ್ರಲ್ಲ. ಲೇಡೀಸ್ ಕರ್ಚೀಫ್ ಮೇಲೆ ಪಿ ಅಕ್ಷರ ಯಾಕಿತ್ತು ಅಂತ ಈಗ ಗೊತ್ತಾಯ್ತಾ? ಪವಿತ್ರ, ನಾನು ಇರೋವಾಗ ಯಾತಕ್ಕೆ ಯೋಚನೆ ಮಾಡ್ತೀಯ? ನಾನು ಯಾವಾಗಲೂ ನಿನ್ನ ಜೊತೆನೇ ಇರ್ತೀನಿ. ನೋಡಿ ನೋಡಿ, ಅವ್ಳ ತಲೆ ಸೋರ್ತಾ ಇದಾರೆ. ನನ್ಗೆ ಯಾವತ್ತಾದ್ರೂ ಹೀಗೆ ಮಾಡಿದಾರಾ? ನಿನಗೂ ತಲೆ ಇದ್ದಿದ್ರೆ ಹೀಗೆ ಮಾಡಿರೋರು. ಎಲ್ಲಿ ಹೋಗಿತ್ತು ಜಂಬೂ ಸವಾಲಿ? ನಾನು ಡಾಕ್ಟರ್ ಹತ್ರ ಹೋಗಿದ್ದೆ. ಡಾಕ್ಟ್ರು ಚೆನ್ನಾಗಿದ್ದಾಳೆ ತಾನೇ? ಅವರು ನನ್ಗೆ ಸ್ಪೆಷಲ್ ಪವರ್ ಬಂದಿದೆ ಅಂತ ಹೇಳಿದ್ರು. 6th ಸೆನ್ಸ್. ಏನಂತೆ? ನಿಮ್ ಸೊಸೆಗೆ 6ನೇ ಸೈನ್ಸ್ ಬಂದಿದ್ಯಂತೆ. ಮೊದಲನೇದು 5 ಏನಾಯ್ತಂತೆ? 5 ಹೋಗಿ 6ನೇದ್ ಬಂದಿದ್ಯಂತೆ. ಅದೇನ್ ಹೇಳಿದ್ಲು ಏನೋ ನಂಗೊಂದು ಅರ್ಥ ಆಗಿಲ್ಲ. ನಡಿಯೇ ಫೈಟಿಂಗ್ ನೋಡೋಣ. ಎಲ್ಲ ಅರ್ಥ ಆಗುತ್ತೆ ಇವಕ್ಕೆ. ಹೊಟ್ಟೆ ಉರಿ ಜನ.
ಮೇಡಮ್ ಅವರೇ ತಾವೀಗ ಆಚೆ ಹೋಗ್ತಾ ಇರೋದು ಅಥವಾ ಆಚೆಯಿಂದ ಒಳಗಡೆ ಬಂದಿರೋದು? ನಾನಿವತ್ತು ಡಾಕ್ಟರ್ ಹತ್ರ ಹೋಗಿ ಬಂದೆ ರೀ. ಯಾಕ್ರಿ? ನಿಮ್ಗೊಂದು ಸ್ವೀಟ್ ನ್ಯೂಸ್. ಮೇಡಮ್ ಅವರೇ ತಾವು ವಾಂತಿ ಗಿಂತಿ ಮಾಡ್ಕೊಳ್ಳಲ್ಲ ತಾನೆ? ಹೋಗಿಪ್ಪ, ಬರ್ತಾ ಬರ್ತಾ ತುಂಬಾ ತರಲೆ ಆಗ್ತಿದ್ದೀರಾ. ಡಾಕ್ಟರ್ ನನ್ನ ಕೈ ಕುಲ್ಕಿ ಮೂರ್ಛೆ ಹೋಗ್ಬಿಟ್ರೆ? ಇಲ್ಲ ರೀ, ಬೇರೆಯವ್ರ ಮುಖ ನೋಡಿದ ತಕ್ಷಣ ಅವ್ರ ಇತಿಹಾಸ ಹೇಳ್ತೀರಾ ಅಂತ 6th ಸೆನ್ಸ್ ನಿಮಗೆ ಬಂದಿದೆ ಅಂತ ಹೇಳಿದ್ರು. ಅಯ್ಯೋ ಶಿವನೇ, ನಾನೆಲ್ಲೋ ನಿಮ್ಗೆ ಸೆನ್ಸೇ ಇಲ್ಲ ಅನ್ಕೊಂಡಿದ್ದೆ. 6th ಸೆನ್ಸ್ ಬೇರೆ ಇದೆ ಅಂತ ಉಳ ಬಿಟ್ಟಿದಾರಲ್ಲ ಅವರು. ಮೇಡಮ್ ಅವರೇ, ಹಾಗಿದ್ರೆ ನಮ್ಮ ಇತಿಹಾಸನೂ ಸ್ವಲ್ಪ ಹೇಳ್ಬಿಡಿ. ನೀವು ಇವತ್ತು ತುಂಬಾ ಖುಷಿಯಾಗಿದ್ದೀರಾ. ಹೌದು. ನೀವು ಒಂದು ಹುಡುಗಿನ ಭೇಟಿ ಮಾಡಿದ್ರಿ. ಹೌದು. ಅವಳ ಹೆಸರು ಪವಿತ್ರ. ಅವಳ ತಲೆ ಸವರಿದ್ರಿ. ನಡೆದದ್ದನ್ನ ನೋಡ್ದಂಗೆ ಹೇಳ್ಬಿಟ್ರಲ್ಲ. ಲೇ ಜಡಿ ಮಣ್ಣು ಕೆಂಪು ಮಣ್ಣು, ಬರೋ ಈ ಕಡೆ. ಏನ್ರ ಸಮಾಚಾರ? ನಾನು ಮನೆ ಬಿಟ್ಟು ಎಲ್ಲೂ ಹೋಗಿಲ್ಲ, ಇಲ್ಲೇ ಇದ್ದೆ. ನಾನು ಅಷ್ಟೇ, ದುಡ್ಡು ತಗೊಳ್ದೆ ಬಿಟ್ಟು ಕೆಲಸ ಮಾಡೋದಕ್ಕೆ ನಾನು ಈ ಮನೆ ಆಳಲ್ಲ, ಅಳಿಯ. ಸೂಪರ್ ಡೈಲಾಗ್ ಕೊಡಬಿಟ್ಲಾ. ನಡಿ ಹೋಗೋಣ. ಈಗ್ಲಾದ್ರೂ ಗೊತ್ತಾಯ್ತಾ ನನ್ಗೆ 6th ಸೆನ್ಸ್ ಇದೆ ಅಂತ? ಮೇಡಮ್ ಅವರೇ, ನಾನು ಹುಡುಗಿನ ಭೇಟಿ ಮಾಡಿದ್ದು ನಿಜ, ಅವಳ ಹೆಸರು ಪವಿತ್ರ ಅನ್ನೋದು ನಿಜ, ತಲೆ ಸವರಿದ್ದು ನಿಜ. ಅವಳಿಗೆ ಕೆಲಸ ಕೊಡಿಸ್ತೀನಿ ಅಂತ ಭರವಸೆ ಕೊಟ್ಟೆ. ಹಾಗಂತ ತಾವು ಅಪಾರ್ಥ ಮಾಡ್ಕೊಳ್ಳಿ ಅಷ್ಟೇ. ಅರ್ಥ ಅಪಾರ ಆದಾಗ ಅಪಾರ್ಥ ಆಗೇ ಆಗತ್ತೆ. ನೀವೇ ಗಾಬರಿ ಆಗ್ತೀರಾ? ಅಯ್ಯ, ನಾನು ಯಾಕ್ರಿ ಗಾಬರಿ ಆಗ್ಲಿ? ಆ ಪವಿತ್ರ ತುಂಬಾ ಒಳ್ಳೆ ಹುಡುಗಿ. ಹೌದೌದು, ನಿಮ್ ಕೈ ತಲೆ ಸವರ್ಸ್ಕೊಂಡವರೆಲ್ಲ ಒಳ್ಳೆ ಹುಡುಗಿರೆ. ನೋಡ್ಕೊಂಡು ಹೋಗಕ್ಕಾಗಲ್ವಾ? ಯಾರಿಗೆ ಹೇಳ್ತೀಯಾ? ನಾನು ಮೊನ್ನೆನೇ ಹೇಳ್ದೆ. ನಾನು ಹೇಳ್ದಾಗ ಯಾಕೆ ಕೇಳಲಿಲ್ಲ? ಸುಮ್ನೆ ನನ್ನನ್ ಕೆರಳಿಸ್ಬೇಡ. ಡಿಸೈಡ್ ಮಾಡ್ಬೇಕಾಗಿರೋದು ನೀನ್ ತಾನೆ. ಮತ್ತೆ ನನ್ನ ಜೊತೆ ಬರ್ತೀನಿ ಅಂತ ಯಾಕೆ ಬರ್ಲಿಲ್ಲ ನೀನು? ಮದ್ವೆ ಆಗಿ ಮನೆ ಕರ್ಕೊಂಡು ಹೋಗು, ಅವಾಗ ಬರ್ತೀನಿ. ಸುಮ್ನೆ ಹೋಟೆಲು ಪಾರ್ಕು ಅಂತೆಲ್ಲ ಕರ್ಸಿ ನಂಗ್ ಮೋಸ ಮಾಡ್ಬೇಡ ನೀನು. ಪಲ್ಲವಿ, ನನ್ನ ಮನ್ಸಲ್ಲಿರೋದು ನೀನ್ ಮಾತ್ರ. ನಿನ್ಗೋಸ್ಕರ ಯಾರು ಹೆಣ ಬೇಕಾದ್ರೂ ಮಲ್ಗಿಸ್ತೀನಿ. ಹಾಗಾದ್ರೆ ನೀನ್ ಮೊದ್ಲು ರೌಡಿಸಂ ಬಿಡ್ಬೇಕಾಗುತ್ತೆ. ನಿನ್ ಮದ್ವೆ ಆಗೋರ್ಗು ಈ ಲಾಂಗು ಕೈಯಲ್ಲಿ ಇರ್ಲೇಬೇಕಾಗತ್ತೆ. ಪಲ್ಲವಿ, ಈ ಅಕ್ಷರ ಕಂಡ್ರೆ ನನ್ಗೊಂಥರ ರೋಮಾಂಚನ ಆಗತ್ತೆ. ನಿನ್ ಹೆಸರು ಪಿ ಇಂದಾನೆ ಶುರು ಆಗುತ್ತಲ್ವಾ? ಹೌದು ಪಲ್ಲವಿ. ಏನೇ ಇದು ನಿನ್ ಗಂಡ ಹೀಗೆ? ಇವಳು ಯಾರೇ ಹೊಸ ಕೇಸು? ಗೊತ್ತಿಲ್ಲ ಕಣೆ, ನನ್ ಗಂಡನ್ ಕೃಷ್ಣಲೀಲೆ ಈ ಲೆವೆಲ್ ಅಲ್ಲಿ ನಡೀತಿದೆ ಅಂತ ನನಗ್ ಗೊತ್ತೇ ಇರ್ಲಿಲ್ಲ. ಅದನ್ನ ಕಂಡು ಹಿಡಿಯಕ್ಕೆ ತಾನೆ ಇದನ್ ತಂದಿರೋದು. ಆದ್ರೆ ಇದ್ರ ವಾಯ್ಸ್ ಸರಿ ಕೇಳಿಸ್ತಿಲ್ವಲ್ಲೇ. ಇನ್ನೇನು ಆ ಹುಡುಗಿ ಮದ್ವೆ ಆಗ್ಬೇಕು ಅಂತ ಕೇಳ್ತಾ ಇದ್ದಾಳೆ, ನಿನ್ ಗಂಡ ಅದಕ್ಕೆ ಹೋಗ್ತಾ ಇಲ್ಲ. ನನ್ನ ಹೆಂಡತಿನ ಬೇಕಾದ್ರೆ ಬಿಡ್ತೀನಿ, ಆದ್ರೆ ನಿನ್ನನ್ ಮಾತ್ರ ಬಿಡಲ್ಲ. ಹಾಗಾದ್ರೆ ನೀನ್ ಅದನ್ನೇ ಪ್ರಮಾಣ ಮಾಡಿ ಹೇಳು. ಪ್ರಮಾಣವಾಗ್ಲು ನನ್ನನ್ನ ತುಂಬಾ ಹುಡುಗಿರು ಇಷ್ಟಪಡ್ತಾರೆ, ಆದ್ರೆ ನಾನ್ ಮಾತ್ರ ನಿನ್ನನ್ನೇ ಇಷ್ಟಪಡೋದು. ಈ ಕೈನ ಸಾಯೋವರೆಗೂ ಬಿಡೋದಿಲ್ಲ. ಮತ್ತೆ ನಮ್ಮಿಬ್ರು ಮಧ್ಯೆ ಇರೋ ನಿನ್ ಹೆಂಡತಿ? ಬಿಟ್ಟಾಕು. ನನ್ನ ಹೆಂಡತಿಗೆ ಬಾಳೆನಲ್ಲಿ ಸೈನಟ್ ಪುಡಿ ಹಾಕೊಡ್ತೀನಿ. ಬಾಳೆಹಣ್ಣು ತಿಂತಿದಂಗೆ ಗೊಟಕ್ ಅಂತ ಪ್ರಾಣ ಬಿಡ್ತಾಳೆ. ಆಮೇಲೆ ನಾನು ನಿನ್ನನ್ನ ಮದ್ವೆ ಆಗ್ತೀನಿ. ಸಮಾಧಾನ ಮಾಡ್ಕೊಳ್ಳಿ ಜಾಜಿ, ಯಾವುದೇ ಕಾರಣಕ್ಕೂ ಬಾಳೆಹಣ್ಣು ತಿನ್ಬೇಡ. ನಾನು ನಾಳೆ ಬರ್ತೀನಿ. ಏನಾಯ್ತೆ ಇವಳಿಗೆ? ಬಾಳೆಹಣ್ಣು ನೋಡಿ ಶಾಕ್ ಆಗಿರ್ಬೇಕು. ನನಗೆ ಬಾಳೆಹಣ್ಣು ಅಂದ್ರೆ ತುಂಬಾ ಇಷ್ಟ, ಅದಕ್ಕೆ ತಂದಿದ್ದಾನೆ. ತಿಂತಾಳ್ ಬಿಡು. ಸೊಸೆಗೆ ಹಣ್ಣು, ಮಗನ್ಗೆ ಸಿಪ್ಪೆ. ಬಾಳೆ ಬೇಡ, ಬಾಳೆಹಣ್ಣು ಬೇಡ. ನನ್ನ ಮೇಲೆ ಪ್ರೀತಿ ಇದ್ರೆ ಈ ಬಾಳೆಹಣ್ಣನ್ನ ತಿಂತೀವಿ. ಪ್ರೀತಿ ಇದೆ, ಆದ್ರೆ ಹಣ್ಣು ಬೇಡ. ನೀವೀಗ ಹಣ್ಣನ್ನ ತಿನ್ಲಿಲ್ಲ ಅಂದ್ರೆ ನಾನು ಏನ್ ಮಾಡ್ತೀನಿ ಗೊತ್ತು ತಾನೆ? ಏನ್ ಮಾಡ್ತೀರಾ? ಯಾಕ್ರಿ ಮೇಡಮ್ ಅವರೇ? ಅಯ್ಯ ಶಿವನೇ, ಏನಾಯ್ತಪ್ಪ ಇವ್ರಿಗೆ? ಮೇಡಮ್ನವ್ರೆ, ಜೈ ಗಂಟಗಲಿ ವಂಶ. ಯಾಕ್ರಿ ಮೇಡಮ್ ಅವ್ರೆ ಶಾಕು? ಏನ್ರಿ ಇದು? ಇದು ಬಾಕು. ಬೆಡ್ರೂಮ್ಗೆ ಯಾಕ್ರಿ ತಂದ್ರಿ? ಮೇಡಮ್ ಅವರೇ, ಗಂಡಗಲಿ ವಂಶದವರು ಹಿಂದೆ ಸೊಂಟದಲ್ಲಿ ಇಟ್ಕೋತಾ ಇದ್ರಂತೆ. ನಾನು ಮದುವೆನಲ್ಲಿ ಇಟ್ಕೋಬೇಕಿತ್ತು. ನಮ್ಮ ಮದುವೆ ಅರ್ಜೆಂಟ್ ಅಲ್ಲಿ ಆಗೋಯ್ತಲ್ಲ, ಮತ್ತೆ ಇದೇನ್ ಮಾಡುತ್ತೆ? ಹಣ್ಣು ಕಟ್ ಮಾಡುತ್ತೆ, ಉಗುರು ಕತ್ತರಿಸುತ್ತೆ, ಬೆರಳನ್ನು ಕತ್ತರಿಸುತ್ತೆ. ತಲೆನೂ ಕತ್ತರಿಸುತ್ತಾ? ಏನ್ ಮೇಡಮ್ ಅವರೇ ಹಿಂಗ್ ಕೇಳ್ತೀರಾ? ಬೆರಳೇ ಕತ್ತರಿಸುತ್ತೆ ಅಂದ್ರೆ ತಲೆನ್ ಬಿಡುತ್ತಾ? ಹಂಗಂಗೆ ನೀನೇನು ಯೋಚನೆ ಮಾಡಬೇಡ. ಇನ್ನು 3 ದಿನದಲ್ಲಿ ಎಲ್ಲ ಪ್ಲಾನ್ ಪ್ರಕಾರನೇ ನಡೆಯುತ್ತೆ. ನಾನು ಒಂದ್ಸಲ ಮಾತು ಕೊಟ್ಮೇಲೆ ಮುಗೀತು.
ಕಮ್ಜಾ ಚಗದೆ ನನ್ನ ಪಡ್ಯಾಸೋ ಮುರುಗಿ ಅಂಡೆಗಾಸ್ ಹಾಕಿರ್ರಿ ಬಾರ ಶಿಶುಪಾಲ ಏನ್ ಮನೆವರೆಗೂ ಬಂದಿದ್ದು ಡ್ಯೂಟಿ ಮೇಲೆ ಇನ್ಸ್ಪೆಕ್ಟರ್ ಹೋಗೋ ಬಾರ ಅನ್ಬೇಡ ಆಯ್ತಪ್ಪ ಬಂದ ಕಾರಣ ನಾನೇ ಬರಕ್ ಹೇಳಿದ್ದು ಇನ್ಸ್ಪೆಕ್ಟ್ರೆ ನೋಡಿ ಈ ಬಾಕುನ್ ಮನೆಗ್ ತಂದಿದ್ದಾರೆ ಐಸಿ ಈ ಬಾಕು ನಿಮ್ಮನೆಗೆ ಹೇಗ್ ಬಂತು ನನ್ನನ್ನ ಕೊಲೆ ಮಾಡಕ್ಕೆ ಇವ್ರು ಸಂಚು ಮಾಡ್ತಾ ಇದ್ದಾರೆ ರಾಮಲಾಮ ನನ್ನ ಮಗ ನಿನ್ನ ಕೊಲೆ ಮಾಡ್ತಾನ ನಮ್ಮದು ಗಂಡುಗಲಿ ವಂಶ ಕೊಲೆ ಮಾಡೋ ವಂಶ ಅಲ್ಲ ಚಾಚಿ ಆಂಟಿ ನೀವು ಸುಮ್ನೆ ನಮ್ಮ ಯಜಮಾನ್ರ ಮೇಲೆ ಸುಳ್ಳಪ್ಪಾದ ಹೊರ್ಸಿದ್ರೆ ನಾನ್ ಸುಮ್ನೆ ಇರಲ್ಲ. ಅಂದ್ರೆ ಇದ್ರಲ್ಲಿ ನಿನ್ ಕೈವಾಡನೂ ಇದೆ ಅಂತ ಆಯ್ತು. ಓಹೋ ತುಂಬಾ ಜನ ಸಪೋರ್ಟ್ ಮಾಡಕ್ ಇದಾರೆ ಅಂತ ಆಯ್ತು. ನನ್ ಮದ್ವೆ ಆದಾಗ್ಲಿಂದ ಇವರು ನನ್ಗೆ ಡಿವೋರ್ಸ್ ಕೊಡ್ಬೇಕು ಇಲ್ಲ ಅಂದ್ರೆ ಕೊಲೆ ಮಾಡ್ಬೇಕು ಅಂತ ಕಾಯ್ತಾ ಇದ್ದಾರೆ. ಅದಕ್ಕೆ ನನ್ನ ಹತ್ರ ದಾಖಲೆಗಳಿವೆ, ಮುಖ್ಯವಾದ ದಾಖಲೆನೂ ಇದೆ. ಪಾಂಡುರಂಗ ಈ ಬಾಕು ತಂದಿದ್ ಉದ್ದೇಶ ಏನು? ಯಾರನ್ನ ಕೊಲ್ಲನ ಅಂತ ತಂದೆ ಸಾಫ್ ಸೀದಾ ಹೇಳ್ಬಿಡು ಬಿಟ್ಬಿಡ್ತೀನಿ. ನೀನು ಅವ್ರು ಆಡ್ದಂಗೆ ಆಡ್ತೀಯಲ್ಲ ಶಿಶುಪಾಲ. ಏನ್ ಸರ್ ಇರೋ ಯೂನಿಫಾರ್ಮ್ ಹಾಕಿದ್ರೆ ಮರ್ಯಾದೆ ಕೊಡ್ತಿಲ್ಲ, ನನಗೇನ್ ಹೇಳಿದ್ರೆ ತಟ್ ಬಿಡ್ತಿದೆ. ನಿಮ್ ಸಾಹೇಬರಿಗಪ್ಪ ಅದು ಆಂಟಿಕ್ ಪೀಸು ಟಿಪ್ಪು ಸುಲ್ತಾನ್ ಕಾಲದಂತಪ್ಪ 50,000 ರೂಪಾಯಿ ಕೊಟ್ಬಿಟ್ಟು ಕೊಂಡ್ಕೊಂಡಿದ್ದೀನಿ. 50,000 ರೂಪಾಯಿ ಕೊಟ್ರೆ ಈ ತರದ 500 ಬಾಕುಗಳು ಬರುತ್ತೆ. ಇದ್ರ ಸ್ಪೆಷಾಲಿಟಿ ಏನು ನಿನಗೆ ಗೊತ್ತಲ್ವೇನೋ? ನನಗೆ ಈ ಹಳೆ ವಸ್ತುಗಳನ್ನ ಖರೀದಿ ಮಾಡೋ ಹುಚ್ಚು ಅಷ್ಟೇ. ಯಾಕಪ್ಪ ನಾನು ಹೆಂಡ್ತೀನೋ ಆಂಟಿಕ್ ಪೀಸ್ ಇದ್ದಂಗಿಲ್ವಾ? ನನ್ ಮುಂದೆ ಈ ಮಾತು ಹೇಳಕ್ಕೆ ನಿಮ್ಗೆ ಎಷ್ಟೇ ಧೈರ್ಯ? ಇನ್ಸ್ಪೆಕ್ಟ್ರೆ ನನ್ನನ್ನು ಕೊಂದು ಬೇರೆ ಹುಡುಗಿನ ಮದ್ವೆ ಆಗ್ತೀನಿ ಅಂತ ಹೇಳ್ತಾ ಇದ್ರು. ನಮ್ಮ ಅತ್ತಿಗೆಗೆ 6th ಸೆನ್ಸ್ ಇದೆ, ಅದರಿಂದ ಎಲ್ಲ ಕಂಡು ಹಿಡಿದೀನಿ ಅಂತ ನಮ್ಮ ಹತ್ರ ಜಂಬ ಕೊಚ್ಕೊಳ್ತಾ ಇದ್ರು. ಇವಳಿದ್ದೆ ಮಹಾ ನಡಿಲೆ. ಇವ್ರಿಗೆ ಯಾರಿಗೂ ನಂಬಿಕೆನೇ ಇಲ್ಲ. ನನ್ 6th ಸೆನ್ಸ್ ಏನು ಅಂತ ನಾನು ತೋರಿಸ್ತೀನಿ, ಬನ್ನಿ. ನನ್ನ ಹೆಂಡ್ತಿನ್ ಬೇಕಾದ್ರೆ ಬಿಡ್ತೀನಿ, ಆದ್ರೆ ನಿನ್ನನ್ ಮಾತ್ರ ಬಿಡಲ್ಲ. ಹಾಗಾದ್ರೆ ನೀನ್ ಅದನ್ನೇ ಪ್ರಮಾಣ ಮಾಡಿ ಹೇಳು. ಪ್ರಮಾಣವಾಗ್ಲು ನನ್ನ ಹೆಂಡತಿಗೆ ಬಾಳೆನಲ್ಲಿ ಸೈನಟ್ ಪುಡಿ ಹಾಕೊಡ್ತೀನಿ. ಬಾಳೆಹಣ್ಣು ತಿಂತಿದಂಗೆ ಕೊಟಕ್ ಅಂತ ಪ್ರಾಣ ಬಿಡ್ತಾಳೆ. ಆಮೇಲೆ ನಾನು ನಿನ್ನನ್ನ ಮದ್ವೆ ಆಗ್ತೀನಿ. ನನಗ್ ಗೊತ್ತು ಇವ್ರಿಗೆ ಮೊದ್ಲಿಂದನೂ ನನ್ ಕಂಡ್ರೆ ಒಂಚೂರು ಪ್ರೀತಿ ಇಲ್ಲ. ಅದಕ್ಕೆ ನನ್ನನ್ನು ಕೊಲೆ ಮಾಡಿ ಇವಳನ್ನ ಮದ್ವೆ ಆಗ್ಬೇಕು ಅಂತ ಪ್ಲಾನ್ ಮಾಡಿದ್ದಾರೆ. ಸುಮ್ಮನೆ ನೀವೇನ್ರಿ ಮೇಡಮ್ ಅವ್ರೆ ನನ್ನ ಮೇಲೆ ಅಪರಾಧ ಹೊರಿಸ್ತಾ ಇದ್ದೀರಾ? ಅದು ನನ್ನ ಧ್ವನಿ ಅಲ್ಲ ಕಣ್ರಿ ಮೇಡಮ್. 6th ಸೆನ್ಸ್ ಅಂದ್ರೆ ಇದೇನಾ? ಇವ್ರ ಜೇಬಲ್ಲಿ ಒಂದ್ ಕ್ಯಾಮ್ರಾ ಪೆನ್ ಇಟ್ಟಿದೆ, ಅದ್ರಿಂದಾನೆ ಇವ್ರ ಲವ್ ಅಫೇರ್ ಆಚೆ ಬಂದಿದ್ದು. ಮೇಡಮ್ ಅವ್ರೆ ನಮ್ಮ ತಾಯಣೆಗೂ ನಾನು ಯಾರನ್ನೂ ಲವ್ ಮಾಡ್ತಾ ಇಲ್ಲ ಕಣ್ರಿ. ನನ್ನ ಬಿಲ್ಕುಲ್ ಇಲ್ಲ. ಹಾಗಿದ್ರೆ ನನ್ ಪೆನ್ ವಾಪಸ್ ಕೊಡ್ರಿ. ಮೇಡಮ್ ಅವರೇ ಇವತ್ತು ನಿಮ್ಗೊಂದು ಸತ್ಯ ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ನೀವು ಕೊಟ್ಟಿದ್ರಲ್ಲ ಆ ಪೆನ್ನು ಯಾವತ್ತೋ ಕಳೆದೋಯ್ತ್ರಿ. ಹೇಳಿದ್ರೆ ಎಲ್ಲಿ ನಂಬ್ಕೋತೀರ ಅಂತ ಹೇಳಿರ್ಲಿಲ್ಲ. ಇವತ್ತು ನಾನು ಬಾಯ್ ಬಿಡಿಸ್ಬಿಟ್ರಿ ನೋಡಿ. ಮೇಡಮ್ ಇದು ನೋಡ್ತಾ ಇದ್ರೆ ಯಾವುದೋ ಕೊಲೆಗೆ ಪ್ಲಾನ್ ಮಾಡ್ದಾಗಿದೆ, ಆದ್ರೆ ಎಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ. ಹೇಗಾದ್ರೂ ಮಾಡಿ ಈ ಪ್ಲಾನ್ ನ ತಪ್ಪಿಸ್ಲೇಬೇಕು. ಶಿಶುಪಾಲ ಪೊಲೀಸರು ಎಲ್ಲ ಮುಗಿದಾದ್ಮೇಲೆ ನಾವು ಹೋಗೋದು, ನೀನೇನ್ ಬೇಗ ಅಲರ್ಟ್ ಆಗ್ಬಿಟ್ಟಿದ್ಯಾ? ಡ್ಯೂಟಿ ಮೇಲೆ ಇನ್ಸ್ಪೆಕ್ಟರ್ ಹೋಗೋ ಬಾರ ಅನ್ಬೇಡ ಕಣ. ಆಯ್ತು ಹೋಗ. ನೀನಾ ನಮ್ಮ ಮನೆ ಬಾಗ್ಲವರೆಗೂ ಹುಡ್ಕೊಂಡ್ ಬರೋ ಧೈರ್ಯನೇನೆ ನಿನ್ಗೆ? ಹಾಯ್ ಪವಿ. ಸ್ವಲ್ಪ ಸುಮ್ಮನೆ ಮೇಡಮ್ ಅವರೇ, ಏನು ಮನೆವರೆಗೂ ಬಂದಿದ್ದು? ನೀವು ನನ್ನ ಕೆಲಸ ಕೊಡಿಸ್ತೀನಿ ಅಂತ ನನ್ನ ತಲೆ ಮೇಲೆ ಕೈ ಇಟ್ಟು ಪ್ರಾಮಿಸ್ ಮಾಡಿದ್ರಿ. ಏನಾಯ್ತೀಗ? ನನಗೆ ಕೆಲಸ ಸಿಕ್ತು, ಅದಕ್ಕೆ ಸ್ವೀಟ್ಸ್ ಕೊಟ್ಟೋಗೋಣ ಅಂತ ಬಂದೆ. ನಿನಗೆ ಕೆಲಸ ಸಿಕ್ಬೇಕಿತ್ತು, ಇಲ್ಲ ಅಂದಿದ್ರೆ ಆ ಮಗ್ಗಿದ ಮುಂದಿದ್ದು ಕೈಕಾಲು ಮುರಿದಾಕ್ಬಿಡ್ತಿದ್ದೆ. ಈ ತಂಗಿನ ಯಾವತ್ತೂ ಮರಿಬೇಡಿ. ನನಗೆ ಆದಷ್ಟು ಬೇಗ ಬೋನಸ್ ಸಿಕ್ತು. ಓ ತಂಗಿ ತರನಾ? ಮೇಡಮ್ ಅವರೇ ತಮಗೆ ಈಗಲಾದ್ರೂ ಅರ್ಥ ಆಗಿರ್ಬೇಕಲ್ವಾ? ತಾವು ಪೆನ್ನಲ್ಲಿಟ್ಟಿದ್ದ ಕ್ಯಾಮ್ರಾ ಒಂದು ಮುಖನ ಮಾತ್ರ ತೋರಿಸುತ್ತೆ, ಇನ್ನೊಂದು ಮುಖನ ತೋರಿಸಲ್ಲ. ಆದ್ರೆ ಸತ್ಯಕ್ಕೆ 2 ಮುಖ ಇರುತ್ತೆ. ಆ 2 ಮುಖನ ಅರ್ಥ ಮಾಡ್ಕೊಂಡಾಗ ಮಾತ್ರ ಸತ್ಯ ದರ್ಶನ ಆಗೋದು. ತಾವು ಮಾಡಿದ ತಪ್ಪಿಗೆ ಇಡೀ ಸ್ವೀಟ್ ಅನ್ನು ನೀವೇ ತಿಂದು ಖುಷಿ ಪಡಿ. ಅಸಲ್ ಪಿಸಲ್ ಕಮ್ಜಾ ಚಡಗ ಮೇಲೆ ಪಡ್ಯಾಸೋ ಮುರುಗಿ ಅಂಡೆಗೆ ಹಾಸ್ಬೇಕಿರ್ರಿ. ಮೇಡಮ್ ಅವ್ರೆ ನೀವು ಮಾನಿಟರ್ ತೋರಿಸಿರೋ ದೃಶ್ಯದಿಂದ ಕಳ್ಳ ಸಿಕ್ಕಾಕೊಂಬಿಟ್ಟ. ಅದೇಗೆ? ಸೈನಡ್ ಹಾಕಿರೋ ಬಾಳೆಹಣ್ಣ ಇನ್ನೇನ್ ಹೆಂಡತಿಗೆ ತಿನ್ಸಕ್ ಹೋಗ್ತಾ ಇದ್ದ, ನಾನು ಗಮಕ್ ಅಂತ ಹಿಡ್ದಾಕ್ಬಿಟ್ಟೆ. ನಿನ್ನ ಪೊಲೀಸ್ ಇತಿಹಾಸದಲ್ಲಿ ಅಪರಾಧ ಆಗೋಕ್ಕಿಂತ ಮುಂಚೆನೆ ಅಪರಾಧಿ ಹಿಡಿದು ಹಾಕಿದ ಪ್ರಕರಣ ಅಂದ್ರೆ ಇದೇ ಮೊದಲನೇ ಸಲ. ಈ ನಿನ್ನ ಸಾಧನೆಗೆ ಮೆಚ್ಚಿ ಘನ ಸರ್ಕಾರದವರು ಈ ವರ್ಷ ನಿನಗೆ ನಿವೃತ್ತಿ ಕೊಡ್ತಾರೆ. ಮೇಡಮ್ ಅವರೇ ಕ್ಯಾಮ್ರಾ ಪೆನ್ ಅವನ ಹತ್ರ ಇತ್ತು, ತಗೊಳ್ಳಿ. ಈ ಪೆನ್ನಿಂದಲೇ ಇಷ್ಟೆಲ್ಲ ಹಗರಣ ಆಗಿದ್ದು. ಈ ಪೆನ್ ನನಗ್ ಬೇಡ. ಯಾಕ್ರಿ ಮೇಡಮ್ ಅವರೇ? ಗಂಡ ಹೆಂಡತಿ ಮಧ್ಯೆ ಇರೋ ನಂಬಿಕೆನ ಹಾಳು ಮಾಡೋಂತ ಇಂಥ ಯಾವ ಉಪಕರಣಗಳು ಇರಬಾರ್ದು. ಗುಡ್ ಡಿಸಿಷನ್. ಬನ್ರಿ. ಎಲ್ಲಿಗೆ ಮೇಡಮ್ ಅವರೇ? ನಿಮ್ ತಲೆಗೆ ಬಿಳಿ ಬಣ್ಣ ಹಚ್ಚಕ್ಕೆ.